ಧರ್ಮಸ್ಥಳ. ಮತ್ತೆ ಎಕ್ಸಿಮೇಷನ್ ಶುರು ಮಾಡಿಬಿಡುತ್ತಾ SIT? ಕುಡ್ ಬಿ, ಗೊತ್ತಿಲ್ಲ. ಯಾಕಂದರೆ ಹೈಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಆಗಿದೆ, ರಿಟ್ ಅರ್ಜಿ ಬಂದಿದೆ. ಈ ವಿಠ್ಠಲಗೌಡರ ಸಹೋದರ ಅವರು ಸಲ್ಲಿಸಿರುವಂಥ ರಿಟ್ ಅರ್ಜಿ ಅದು. ಅವರು ನಾವು SITಗೆ ಅಪ್ಲಿಕೇಶನ್ ಕೊಟ್ಟಿದ್ದೀವಿ, ನಾವು ಶವಗಳನ್ನು ತೋರಿಸ್ತೀವಿ ಅಂತ. ತಡ ಮಾಡದೆ ನಾವು ಕೊಟ್ಟಿರುವಂಥ ಅರ್ಜಿಯನ್ನು ಪರಿಗಣನೆಗೆ ತೆಗೆದುಕೊಂಡು, ಹೆಂಗೆ ಚಿನ್ನಯ್ಯನ ವಿಷಯದಲ್ಲಿ ಮಾಡಿದ್ರಲ್ಲ, ಚಿನ್ನಯ್ಯನ ಕರ್ಕೊಂಡೋಗಿ ಅಗಸಿದ್ರಲ್ಲ, ಅಸ್ಥಿಪಂಜರಕ್ಕಾಗಿ ಹುಡುಕಾಟ ನಡೆದಿತ್ತಲ್ಲ, ಹಂಗೆ ನಮ್ಮನ್ನು ಕರ್ಕೊಂಡು ಹುಡುಕಾಟ ನಡೆಸಿ ಅಂತ ತುಕಾರಾಮ್ ಗೌಡ ಮತ್ತು ಪುರಂದರ ಗೌಡ ಇಬ್ಬರು ಕೂಡ ಅರ್ಜಿ ಕೊಟ್ಟಿದ್ರು SITಗೆ. SIT ಒಂದು ಹಿಂಬರಹವನ್ನು ಕೊಟ್ಟಿತ್ತು, ಮಾಡೋದಕ್ಕಾಗೋದಿಲ್ಲ ಅದನ್ನು ಅಂತ. ಅದನ್ನು ಪ್ರಶ್ನಿಸಿಕೊಂಡು ಹೈಕೋರ್ಟಿಗೆ ಬಂದಿದ್ದಾರೆ. ಹೈಕೋರ್ಟ್ ನಿರ್ದೇಶನ ಕೊಡಬೇಕು SITಗೆ ಅಂತ, SITಗೆ ನಿರ್ದೇಶನ ಕೊಡಬೇಕು ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನರ ಪೀಠದ ಎದುರಿಗೆ ಬಂತದ್ದು. ಆರ್ಗ್ಯುಮೆಂಟ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೆ ನಾನು. ಭಾರತದ ಅತ್ಯುತ್ತಮ ವಕೀಲರು ಅನ್ನಿಸಿಕೊಂಡವರ ಪೈಕಿ ಒಬ್ಬ ವಕೀಲರನ್ನು, ದೀಪಕ್ ಖೋಸ್ಲಾ ಅಂತ ಅವರ ಹೆಸರು, ಆ ವಕೀಲರನ್ನು ಕರ್ಕೊಂಡು ಬಂದಿದೆ ತಂಡ ಇವ್ರ ಪರವಾಗಿ ವಾದ ಮಾಡೋದಕ್ಕೆ. ವಾದ ನೋಡ್ತಾ ಇದ್ದೆ ನಾನು. SIT ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ದೀಪಕ್ ಖೋಸ್ಲಾ ಅವರು ಒತ್ತಿ ಹೇಳಿದ್ರು. ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ, ಬಟ್ ಇದೊಂದು ಮಾಡೋಕ್ಕೆ ಹೇಳಿ ಅವ್ರಿಗೆ ಅಂತ. ನಮ್ಮ ಕಕ್ಷಿದಾರರು ತೋರಿಸಿದಲ್ಲಿ ಆಗಿ ಅದಕ್ಕೊಂದು ಹೇಳಿ ಅಂತ SIT ಪರವಾಗಿ BN ಜಗದೀಶ್ ಅವರಿದ್ದರು. ವಾದ ನಡೀತು. ಗುರುವಾರಕ್ಕೆ ವಿಚಾರಣೆಯನ್ನು ಮುಂದೂಡಲಾಯಿತು.